ಮಾತಾಡಂಗಿಲ್ಲ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ ಸರ್. ಕಿಂಗ್ ಸೂಪರ್ ಆಗಿದೆ ಫಿಲಮ್, ಚೆನ್ನಾಗಿ ನೋಡ್ಬೋದು. ಫ್ಯಾಮಿಲಿ ಸಮೇತ ಶಿವಣ್ಣಂದು ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ. ಧಾರವಾಡ ವಂಶ ನಮ್ದು ಕೇಳಬೇಕಾ? ರಾಜನೊಂದು ವಂಶ ಕಡದರ್ ಚೆನ್ನಾಗಿತ್ತು. ಮೂವಿ ಯಾವ ಥರ ಇದೆ? ಸರ್ ಹೇಗಿದೆ ಸರ್ ಚಿತ್ರ? ಸರ್ ಮೂವಿ ಯಾವ ಥರ ಫಿಲಿಮ್ ಇದೆ? ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಯಾವ ಥರ ಇತ್ತು? ಫಿಲಿಮ್ ಆ್ಯಕ್ಟಿಂಗು ಅವರು ಬಡ್ಡು ಹೊಡಿಸ್ತಾರಲ್ಲ ಅವ್ರದ್ದು ಚೆನ್ನಾಗಿತ್ತು ಆ್ಯಕ್ಟಿಂಗ್. ಟೋಟಲ್ ಮೂವಿ ಪರವಾಗಿಲ್ಲ. ನಮ್ಮ ಅಣ್ಣ ಶಿವಣ್ಣ ಎಂಟ್ರಿ ಕೊಟ್ಟವರಲ್ಲ, ಸೂಪರ್ ಆಗಿತ್ತು ಅದು. ಸಾಕಾಗಿತ್ತು. ಆಮೇಲೆ next ನಮ್ಮ ಅಣ್ಣ ಕುದುರೆ ಮೇಲೆ ಬರ್ತಾರಲ್ಲ, ಸೂಪರ್ ಅದು ಆಗಿತ್ತು. ಚೆನ್ನಾಗಿತ್ತು. ಧನುಷ್ ಅವ್ರದ್ದು ನಮ್ಗೆ ಅಣ್ಣವ್ರಿಗೋಸ್ಕರ, ಶಿವಣ್ಣವ್ರಿಗೋಸ್ಕರ ಬಂದಿದ್ದು. ಓಕೆ, ನಾವು ಶಿವಣ್ಣಗೋಸ್ಕರ ಬಂದಿದ್ದೀವಿ. ಸಿನಿಮಾದಲ್ಲಿ ಸೂಪರ್ ಆಗಿದೆ ಸರ್. ಬೇರೆ ಯಾರು ಮಾತಾಡಂಗಿಲ್ಲ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ ಸರ್. ನಾವು ಕನ್ನಡ ಅಭಿಮಾನಿಗಳು, ನಾವು ಶಿವರಾಜ್ ಕುಮಾರ್ ಅಭಿಮಾನಿಗಳು, ನಾವು ಅದಕ್ಕೆ ಬಂದ್ವಿ. ನಾವು ಇವತ್ತು ರಜಾ ಕೊಟ್ಟು ಬಂದಿದ್ದೀವಿ. ಶಿವಣ್ಣ ಆಕ್ಟಿಂಗ್ ಅವ್ರು ಸೂಪರ್ ಆಕ್ಟಿಂಗ್ ಸರ್. ಬೇರೆ ಏನು ಮಾತಾಡ. ಕಿಂಗ್ ಸರ್ ಮೂವಿ ಯಾವ ಥರ ಇದೆ? ಫಿಲಮ್ ಚೆನ್ನಾಗಿದೆ ಮೇಡಮ್. ಶಿವಣ್ಣ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಧನುಷ್ದು ಫಿಲಮ್ ಚೆನ್ನಾಗಿದೆ, ಒಳ್ಳೆ ಫಿಲಮು ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಧನುಷು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ ಮೇಡಮ್ ಮೂವಿ. ಶಿವಣ್ಣವ್ರ ಆ್ಯಕ್ಟಿಂಗೇ ಚೆನ್ನಾಗಿರೋದು. ಮೂವಿ ಚೆನ್ನಾಗಿತ್ತು. ನಮ್ಮ ಕಣ್ಣು ಕಾಣಿಸೋದೆಲ್ಲ ಬರೀ ಶಿವರಾಜ್ ಕುಮಾರ್ ಅಷ್ಟೇ. ಶಿವರಾಜ್ ಕುಮಾರ್ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಒಂದು ರೇಂಜಲ್ಲಿ ಹೋಗ್ಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲಿ ಅದು ಎತ್ಕೊಳ್ಳೋದೆ ಶಿವರಾಜ್ ಕುಮಾರ್ ಅವರಿಂದ. ಸೇಮ್ ಫೈಟಿಂಗ್ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ, ಬಟ್ ಒಂದೇ ಟೋನಲ್ಲಿ ಹೋಗ್ತಿರುತ್ತೆ ಮೂವಿ. ಬಟ್ ನಮ್ಗೆ ಒಂದು ಹಿಡ್ತಾ ಬರೋದೇ ನಮ್ಮವರು ಅಂತ ಶಿವರಾಜ್ ಕುಮಾರ್ ಬರ್ತಾರಲ್ಲ. ಬಟ್ ಶಿವರಾಜ್ ಕುಮಾರ್ ಅನ್ನೋದಕ್ಕೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಿಂದ ಮೂವಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿದೆ. ಫುಲ್ ಕೂಲ್ ಇದೆ, ಮಸ್ತ್. ಫುಲ್ ಶಿವಣ್ಣನ ಎಂಟ್ರಿ ಸೀನ್ ಲಾಸ್ಟ್ ಮಾತ್ರ ಸೂಪರ್ ಆಗಿದೆ. ಹಾಂ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ನೋಡಿ ಒಂದು ಟೈಮ್, ನೋಡೋಣ ಗೊತ್ತಾಗುತ್ತೆ. ನೋಡ್ಲಾರೆ ಹೇಳ್ಬೇಡ, ಕಮೆಂಟ್ಸ್ ಕೊಡ್ಬಾರ್ದಲ್ಲ. ಥ್ಯಾಂಕ್ಸ್. ಹತ್ರ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಸರ್. ಅದು ಬ್ರಿಟಿಷರ ಸ್ಟೋರಿ ಆಗಿನ ಅದ್ರಲ್ಲಿ ನಡೆದಿರೋದು ರಿಯಲಾಗಿ ನಡೆದದ್ದೇ ಅವರು ಇದು ಮಾಡಿದ್ದಾರೆ. ಯಾಕೆಂದರೆ ಆಗೆಲ್ಲ ನಡೆದಿರೋದೇ ಹಂಗೆ ಸೂಪರಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಡೈರೆಕ್ಟ್ರ್ ಯಾರು ಅನ್ನೋದು ನಾವು ಸರಿಯಾಗಿ ಗೊತ್ತಿಲ್ಲ ನಮಗೆ, ನಾವು ಕನ್ನಡದಲ್ಲ ಇದು ಮಾಡ್ಕೊಳ್ಳೋ. ಆದರೆ ಲಾಸ್ಟಲ್ಲಿ ಮಾತ್ರ ಶಿವಣ್ಣ ಮಾತ್ರ ಬಂದಮೇಲೆ ಸಿನಿಮಾ ಇನ್ನೊಂದು ಜನನ ಹುಮ್ಮಸ್ ಕೊಡ್ತಿದ್ದೆ. ಅಷ್ಟು ಚೆನ್ನಾಗಿ ಯಾವ ಥರ ತಗೋತಾರಲ್ಲ ಡೈರೆಕ್ಟ್ರು ನಮ್ಮ ಶಿವಣ್ಣ, ಅದೇ ನಮಗೆ ಆಶ್ಚರ್ಯ. ಸಿನಿಮಾನ ಬೂಸ್ಟ್ ಮಾಡ್ತಾ ಅನಿಸುತ್ತಾ ನಿಮಗೆ? ಹಾಂ, ಸೂಪರ್ ಸರ್ ಫಿಲಮ್ ಮಾತ್ರ. ಸಿನಿಮಾ ಪೂರ್ತಿ ಶಿವಣ್ಣವ್ರು ಇದ್ದಾರೆ ಹೆಂಗೆ? ಅದು ಲಾಸ್ಟಲ್ಲಿ ಬಂದಾಗ ಅವ್ರು ನೋಡಿಬಿಟ್ರೆ ಫಿಲಮ್ ಫುಲ್ಲೇ ಇದ್ದಾರೆ ಅನಿಸ್ಬಿಡ್ತಿದ್ದೆ. ಇದ್ದಾರೆ ಯಾವಾಗ ತೋರಿಸ್ತಾರೆ ಅವ್ರನ್ನ ಕಿಂಗ್ ಮೇಕರ್ಗೆ ತೋರಿಸ್ತಾರೆ, ಲಾಸ್ಟಲ್ಲಿ ಈ ಥರ ತೋರಿಸ್ತಾರೆ ಅಂತ ನಮ್ಮ ನಿಜವಾಗ್ಲೂ ಕನಸಲ್ಲೂ ಗೊತ್ತಿಲ್ಲ. ಅಷ್ಟು ಕ್ಲೀನಾಗಿ ತೋರಿಸಿದ್ದಾರೆ ಮಾತ್ರ. ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಏನು ಸರ್ ಅದು, ಯಪ್ಪ ಅದೊಂದು ಕೇಳಿದ್ದು ಒಳ್ಳೇದಾಯ್ತು ನೀವು. ಕನ್ನಡದಲ್ಲಿ ಮಾತ್ರ ನಿಜವಾಗಿಯೂ ಅದು ಕನ್ನಡದಲ್ಲೇ ತೆಗೆದವ್ರೆ ಅನ್ನಂಗಿದೆ. ಆ ವಯಸ್ಸು ಇದು ಯಾರಿಂದಲೂ ಒಬ್ಬ ಸಣ್ಣ ಸೈಡ್ ಆರ್ಟಿಸ್ಟು ಕೂಡ ಕನ್ನಡ ತಪ್ಪು ಮಾತಾಡಿಲ್ವಲ್ಲ ಸರ್. ಅಷ್ಟು ಕ್ಲೀನಾಗಿ ತಗೊಂಡೋಗಿದ್ದಾರೆ ಕನ್ನಡನ. ಕನ್ನಡ ಮಾಡಬೇಕು ಅಂದರೆ ಈ ಥರ ಮಾಡಬೇಕು ಸರ್. ಈ ಸಿನಿಮಾ ನೋಡಿದರೆ ಕನ್ನಡ ನಿಜವಾಗ್ಲೂ ಡಬ್ಬಿಂಗ್ ಮಾಡ್ತಾರೆ ಅನ್ನೋದಲ್ಲ, ಇದು ಕನ್ನಡ. ಈ ಥರ ಕನ್ನಡ ಮಾಡಿದರೆ ಪ್ರತಿಯೊಬ್ಬರು ನೋಡ್ತಾರೆ. ಪ್ರತಿಯೊಬ್ಬರು ಹಿಂಗೆ ಕನ್ನಡ ಮಾಡಬೇಕು ಮಾಡಿದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು.